ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಘೋರ ದುರಂತವೊಂದು ಸಂಭವಿಸಿದೆ. ಕಪ್ಪೆ ಚಿಪ್ಪನ್ನು ತರೋದಕ್ಕೋದಂತಹ 8 ಮಂದಿ ನಾಪತ್ತೆಯಾಗಿದ್ದಾರೆ. ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ತಟ್ಟೆಹಕ್ಕಲು ನದಿಯಲ್ಲಿ ದುರಂತ ಆಗಿರುವಂಥದ್ದು. ನದಿಗಿಳಿದಂತಹ 11 ಮಂದಿಯಲ್ಲಿ 8 ಮಂದಿ ಜಲಸಮಾಧಿಯಾದ್ರ ಅನ್ನುವಂತಹ ಅನುಮಾನ. ಓರ್ವ ಪುರುಷ 8 ಮಹಿಳೆಯರು ಜಲಸಮಾಧಿಯಾಗಿರೋ ಸಾಧ್ಯತೆ ಇದೆ. ಕಪ್ಪೆ ಚಿಪ್ಪನ್ನು ತೆಗೆಯೋದಕ್ಕೆ ನದಿಗಿಳಿದಿದ್ರು 8 ಮಂದಿ. 8 ಮಂದಿಯೂ ಕೂಡ ನಾಪತ್ತೆಯಾಗಿದ್ದಾರೆ. ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಇಲ್ಲಿಯವರೆಗೂ ಕೂಡ 8 ಮಂದಿಯ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಬೋಟ್ನಲ್ಲಿ ತೆರಳಿದ್ರು 11 ಮಂದಿ. ಓರ್ವ ಪುರುಷ, ಉಳಿದವರಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ನೀವು ಕೂಡ ಕಾರ್ಯಾಚರಣೆ ನಡೀತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಭಟ್ಕಳದ ತಟ್ಟೆಹಕ್ಕಲು ನದಿಯಲ್ಲಿ ಕಪ್ಪೆ ಚಿಪ್ಪನ್ನು ತರೋದಕ್ಕೋದಂತಹ ಸಂದರ್ಭದಲ್ಲಿ ಈ ದುರಂತ ಆಗಿದೆ. ಬೋಟ್ನಲ್ಲಿ 11 ಜನ ತೆರಳಿದ್ರು. ಈ ಸಂದರ್ಭದಲ್ಲಿ ಈ ದುರಂತ ಆಗಿರುವಂಥದ್ದು. 11 ಮಂದಿಯ ಪೈಕಿ ಈಗ 8 ಮಂದಿ ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಹಲವು ಗಂಟೆಗಳಿಂದಲೂ ಕೂಡ ಈ ಕಾರ್ಯಾಚರಣೆ ನಡೀತಾ ಇದೆ. ಬಟ್ ಇಲ್ಲಿಯವರೆಗೂ ಕೂಡ 8 ಜನರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಕಪ್ಪೆ ಚಿಪ್ಪನ್ನು ತೆಗೆಯುವಂತಹದ್ದು ಇವರ ಕಾಯಕವಾಗಿತ್ತು. ಪ್ರತಿನಿತ್ಯದಂತೆ ಇವತ್ತು ಕೂಡ ಬೋಟನ್ನು ಏರಿ 11 ಮಂದಿ ಹೋಗಿದ್ರು. ಈ ಸಂದರ್ಭದಲ್ಲಿ ಈ ದುರಂತವಾಗಿರುವಂಥದ್ದು. ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಇಲ್ಲಿಯವರೆಗೂ ಕೂಡ ಎಲ್ಲಿ ಏನಾಗಿದೆ ಅನ್ನುವುದರ ಮಾಹಿತಿ ಸಿಗ್ತಾ ಇಲ್ಲ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ. ದೋಣಿಗಳ ಮೂಲಕ 8 ಜನರನ್ನು ಹುಡುಕುವಂತಹ ಕಾರ್ಯಾಚರಣೆ ಕೂಡ ಜೋರಾಗಿದೆ. ನೀವು ಕೂಡ ರಕ್ಷಣಾ ಕಾರ್ಯಾಚರಣೆಯ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸುತ್ತಲೂ ಜನರು ಕೂಡ ನೆರೆದಿದ್ದಾರೆ. ಕಾರ್ಯಾಚರಣೆ ಹೇಗಾಗ್ತಾ ಇದೆ ಅನ್ನೋದರ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಓರ್ವ ಪುರುಷ, 7 ಜನ ಮಹಿಳೆಯರು ಜಲಸಮಾಧಿಯಾಗಿರುವಂತಹ ಸಾಧ್ಯತೆ ಇದೆ. ಕಪ್ಪೆ ಚಿಪ್ಪನ್ನು ತೆಗೆಯೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ದುರಂತ ಆಗಿರುವಂಥದ್ದು. ಪ್ರತಿನಿತ್ಯವೂ ಕೂಡ ನದಿಯಲ್ಲಿ ಸಿಗುವಂತಹ ಮೀನು, ಕಪ್ಪೆ ಚಿಪ್ಪುಗಳನ್ನು ಹಿಡಿದೇನೆ ಜೀವನವನ್ನು ಸಾಗಿಸ್ತಾ ಇದ್ದಂತಹ ಕುಟುಂಬ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿನಿತ್ಯದಂತೆ ಇವತ್ತು ಕೂಡ ಕಪ್ಪೆ ಚಿಪ್ಪನ್ನು ತೆಗೆಯೋದಕ್ಕೆ ನದಿಗಿಳಿದಿದ್ರು. ಈ ಸಂದರ್ಭದಲ್ಲಿ ದುರಂತ ಆಗಿದೆ. ಸುತ್ತಲೂ ಮಳೆಯ ವಾತಾವರಣ ಇರೋದನ್ನು ಗಮನಿಸ್ತಾ ಇದ್ದೀರಿ. ಮಳೆಯ ವಾತಾವರಣದ ನಡುವೆಯೂ ಕೂಡ ಪ್ರತಿನಿತ್ಯದಂತೆ ಇವತ್ತು ನದಿಗೆ ಇಳಿದಿದ್ರು ಒಂದೇ ಕುಟುಂಬದ 11 ಮಂದಿ. ಈ 11 ಮಂದಿಯ ಪೈಕಿ 8 ಜನ ಈಗ ನಾಪತ್ತೆಯಾಗಿರುವಂಥದ್ದು. ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ದೋಣಿಗಳ ಮೂಲಕ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಇಲ್ಲಿಯವರೆಗೂ ಕೂಡ ಈ 8 ಜನರ ಪೈಕಿ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಹಾಗಾಗಿ ಮತ್ತಷ್ಟು ಮುಳುಗು ತಜ್ಞರು ಸೇರಿದಂತೆ ಮತ್ತಷ್ಟು ಎಕ್ಸ್ಪರ್ಟ್ಸ್ಗಳನ್ನು ತಂಡಕ್ಕೆ ಸ್ಥಳಕ್ಕೆ ಕರೆಸಿಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ಕಾರ್ಯಾಚರಣೆಯನ್ನು ಮತ್ತಷ್ಟು ಚುರುಕುಗೊಳಿಸುವಂತಹ ಕೆಲಸ ಕೂಡ ಆಗಿರುವಂಥದ್ದು. ಕಳೆದ 1 ಗಂಟೆಯಿಂದಲೂ ಕೂಡ ಈ ಕಾರ್ಯಾಚರಣೆ ನಡೀತಾ ಇದೆ. ಒಂದೇ ಕುಟುಂಬದ 11 ಮಂದಿ ಪ್ರತಿನಿತ್ಯದಂತೆ ಕಪ್ಪೆ ಚಿಪ್ಪನ್ನು ತರೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಬೋಟ್ ಮಗುಚಿರುವಂಥದ್ದು. ಈ ಸಂದರ್ಭದಲ್ಲಿ ದುರಂತ ಆಗಿದೆ. ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಆಗಿದೆ. ನಿತ್ಯವೂ ಕೂಡ ಕರಾವಳಿ ಭಾಗದಲ್ಲಿ ಮಳೆ ಜೋರಾಗ್ತಾ ಇದೆ. ಈ ಸಂದರ್ಭದಲ್ಲಿಯೇ ನದಿಗಿಳಿದವರು ಜಲಸಮಾಧಿಯಾದ್ರ ಅನ್ನುವಂತಹ ಅನುಮಾನ, ಆತಂಕ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆ 8 ಜನರು ಕೂಡ ಬದುಕುಳಿಲಿ, ವಾಪಸ್ ಬರಲಿ ಅಂಥೇಳಿ ಸ್ಥಳೀಯರು ಕೇಳಿಕೊಳ್ತಾ ಇದ್ದಾರೆ. ಇದರ ನಡುವೆ ಪೊಲೀಸರು ತಮ್ಮ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿರುವಂಥದ್ದು. ಸಮುದ್ರದ ಮಧ್ಯಭಾಗದಲ್ಲಿ ಬೋಟ್ ಪಲ್ಟಿಯಾಗಿರುವಂಥದ್ದು. 8 ಜನ ನಾಪತ್ತೆ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತೀವ್ರ ಹುಡುಕಾಟವನ್ನು ಕೂಡ ಈಗಾಗಲೇ ನಡೆಸ್ತಾ ಇರುವಂಥದ್ದು. ಬೋಟ್ನ ಮೂಲಕವೂ ಕೂಡ ಒಂದು ಕಡೆ ಹುಡುಕಾಟ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ಮುಳುಗು ತಜ್ಞರನ್ನು ಕೂಡ ಸ್ಥಳಕ್ಕೆ ಕರೆಸಿಕೊಂಡು ಹುಡುಕುವಂತಹ ಸಾಧ್ಯತೆ ಇದೆ. ಒಂದೇ ಕುಟುಂಬದ 11 ಜನ ಪ್ರತಿನಿತ್ಯದಂತೆ ಇವತ್ತು ನದಿಗಿಳಿದಿದ್ರು. ತುತ್ತು ಅನ್ನಕ್ಕಾಗಿ, ಜೀವನವನ್ನು ನಡೆಸೋದಕ್ಕಾಗಿ ಕಪ್ಪೆ ಚಿಪ್ಪನ್ನು ತೆಗೆಯೋದಕ್ಕೆ ಹೋಗಿದ್ರು. ಈ ಸಂದರ್ಭದಲ್ಲಿ ಬೋಟು ಮಗುಚಿರುವಂತಹದ್ದು. 8 ಜನ ಜಲಸಮಾಧಿಯಾಗಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಕಳೆದ 1-1.5 ಗಂಟೆಗಳಿಂದಲೂ ಕೂಡ ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಇಲ್ಲಿಯವರೆಗೂ ಕೂಡ ಅವರ ಬಗ್ಗೆ ಸಣ್ಣದೊಂದು ಕುರುಹು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಕುಟುಂಬಸ್ಥರಲ್ಲಿ ಆತಂಕ ಜಾಸ್ತಿ ಆಗ್ತಾ ಇದೆ. ಸ್ಥಳೀಯರಲ್ಲಿ ಆತಂಕ ಜಾಸ್ತಿ ಆಗ್ತಾ ಇದೆ. ಪೊಲೀಸರ ಕಾರ್ಯಾಚರಣೆ ಚುರುಕುಗೊಂಡಿರುವಂಥದ್ದು. ನೀವು ಕೂಡ ಘಟನೆ ನಡೆದಂತಹ ಸ್ಥಳದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸಂಪೂರ್ಣ ಮೋಡ ಕವಿದಂತಹ ವಾತಾವರಣ ಇದೆ.
ಯಾವ ಕ್ಷಣದಲ್ಲಿ ಬೇಕಾದರೂ ಮಳೆ ಬರುವಂತಹ ಸಾಧ್ಯತೆ ಇದೆ. ಈಗಾಗಲೇ ಕರಾವಳಿ ಭಾಗ, ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಕೂಡ ಜೋರಾಗಿದೆ. ಇಂತಹ ಸಂದರ್ಭದಲ್ಲಿ ಸಮುದ್ರಕ್ಕೆ, ನದಿಗೆ, ಮೀನುಗಾರಿಕೆಗೆ ಹೋಗಬೇಡಿ ಅಂಥೇಳಿ ಜಿಲ್ಲಾಡಳಿತ ಸೂಚನೆಯನ್ನು ಕೊಡ್ತಾನೆ ಇರುತ್ತೆ. ಹಾಗಿದ್ರೂ ಕೂಡ ಕಪ್ಪೆ ಚಿಪ್ಪನ್ನು ತರೋದಕ್ಕೆ ಹೋದವರು, ಮೀನುಗಾರಿಕೆಗೆ ಅಂತ ಹೋದವರು ಈಗ ಬೋಟ್ನಲ್ಲಿ ಮಗುಚಿ ಬಿದ್ದಿದ್ದಾರೆ. ಅವರಿಗಾಗಿ ಈಗ ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಹುಡುಕಾಟ ನಡೆಸ್ತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಆಗಮಿಸಿದ್ದಾರೆ, ತೀವ್ರ ಹುಡುಕಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೂ ಕೂಡ 8 ಜನ ಎಲ್ಲಿದ್ದಾರೆ, ಯಾವ ಕಡೆ ಹೋಗಿದ್ದಾರೆ, ಏನಾಗಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇಲ್ಲ.